ಕನ್ನಡ ನಾಮಫಲಕ ಚಳುವಳಿಯ ರೂವಾರಿ ಟಿ.ಎ. ನಾರಾಯಣಗೌಡರು. ಕರ್ನಾಟಕದ ಇತಿಹಾಸದಲ್ಲಿ ಕೆಲವು ಹೋರಾಟಗಳು ಕೇವಲ ಒಂದು ಬೇಡಿಕೆಯನ್ನ ಈಡೇರಿಸುವುದಿಲ್ಲ. ಅವು ಸಮಾಜದ, ಸಮುದಾಯದ ಆತ್ಮ ಗೌರವವನ್ನ ಮರುಸ್ಥಾಪಿಸುತ್ತವೆ. ಕನ್ನಡ ನಾಮಫಲಕಗಳಿಗಾಗಿ ನಡೆದ ಹೋರಾಟ ಅಂತಹ ಅಪರೂಪದ ಚಳುವಳಿಗಳಲ್ಲಿ ಒಂದು. ಇದು ಅಂಗಡಿ ಮುಂಗಟ್ಟುಗಳ ಫಲಕಗಳ ಕುರಿತ ಹೋರಾಟ ಮಾತ್ರವಾಗಿರಲಿಲ್ಲ. ಒಂದು ಭಾಷೆಯ ಜೀವಂತಿಕೆಯನ್ನ ಅಳೆಯಬೇಕಾದ್ರೆ ಕೇವಲ ಅದರ ಸಾಹಿತ್ಯವನ್ನ ನೋಡಿದ್ರೆ ಸಾಲದು. ಆ ಭಾಷೆ ಸಾರ್ವಜನಿಕ ಬದುಕಿನಲ್ಲಿ ಎಷ್ಟು ಗೋಚರಿಸುತ್ತದೆ ಎಂಬುದನ್ನು ನೋಡಬೇಕು. ರಸ್ತೆಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ವಾಣಿಜ್ಯ ಕೇಂದ್ರಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ನಿತ್ಯದ ವ್ಯವಹಾರಗಳಲ್ಲಿ ಆ ಭಾಷೆ ಎಷ್ಟು ಕಾಣಿಸುತ್ತದೆ ಎಂಬುದೇ ಅದರ ಸಾಮಾಜಿಕ ಶಕ್ತಿಯನ್ನು ನಿರ್ಧರಿಸುತ್ತದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅನೇಕ ನಗರಗಳಲ್ಲಿ ಕಳೆದ 2 ದಶಕಗಳಲ್ಲಿ ಜಾಗತೀಕರಣದ ಪ್ರಭಾವ ತೀವ್ರವಾಗಿ ಹೆಚ್ಚಾಯಿತು. ಬಹುರಾಷ್ಟ್ರೀಯ ಕಂಪನಿಗಳು, ವಾಣಿಜ್ಯ ಸಂಕೀರ್ಣಗಳು ಮತ್ತು ದೊಡ್ಡ ವ್ಯಾಪಾರ ಸಂಸ್ಥೆಗಳು ವ್ಯಾಪಕವಾಗಿ ಬೆಳೆಯತೊಡಗಿದವು. ಆದರೆ ಇದೇ ಸಂದರ್ಭದಲ್ಲಿ ಕನ್ನಡದ ಗೋಚರತೆ ಕುಗ್ಗುತ್ತಿರುವ ಬಗ್ಗೆ ಆತಂಕವೂ ಹೆಚ್ಚಿತ್ತು. ವ್ಯಾಪಾರ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಕಚೇರಿಗಳ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಅಲ್ಪ ಸ್ಥಾನ ಅಥವಾ ಯಾವುದೇ ಸ್ಥಾನವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಟಿ.ಎ. ನಾರಾಯಣಗೌಡರು ನಾಮಫಲಕ ಚಳುವಳಿಯ ಹೊಸ ಹಂತಕ್ಕೆ ಕೊಂಡೊಯ್ದರು. ಕನ್ನಡಕ್ಕೆ ಮೊದಲ ಸ್ಥಾನ ನೀಡಲೇಬೇಕು, ಅದು ಈ ನೆಲದ ಭಾಷೆಗೆ ಸಲ್ಲಬೇಕಾದ ಕನಿಷ್ಠ ಗೌರವ ಎಂಬ ನಿಲುವನ್ನು ಅವರು ಸ್ಪಷ್ಟವಾಗಿ ಪ್ರತಿಪಾದಿಸಿದರು. 2023 ಡಿಸೆಂಬರ್ 27ರಂದು ಬೆಂಗಳೂರಿನಲ್ಲಿ ನಡೆದ ಕನ್ನಡ ನಾಮಫಲಕ ಚಳುವಳಿ ಕನ್ನಡ ಚಳುವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿ ದಾಖಲಾಗಿದೆ. ಸುಮಾರು 10,000ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ಬೀದಿಗಿಳಿದರು. ಕನ್ನಡಕ್ಕೆ ಆದ್ಯತೆ ನೀಡದ ಸಂಸ್ಥೆಗಳ ವಿರುದ್ಧ ಪ್ರತಿಭಟನೆಗಳು ನಡೆದವು. ಕನ್ನಡವಿರದ ಸಾವಿರಾರು ನಾಮಫಲಕಗಳನ್ನು ಕಿತ್ತು ಎಸೆಯಲಾಯಿತು. ರಾಜ್ಯಾದ್ಯಂತ ಕನ್ನಡ ಪರವಾದ ಅಭೂತಪೂರ್ವ ಜನಾಭಿಪ್ರಾಯ ಮೂಡಿತು. ಈ ಹೋರಾಟಕ್ಕೆ ನಾರಾಯಣಗೌಡರು ಬೆಲೆ ತರಬೇಕಾಯಿತು. ಚಳುವಳಿಯ ನೇತೃತ್ವ ವಹಿಸಿದ್ದ ಟಿ.ಎ. ನಾರಾಯಣಗೌಡರ ವಿರುದ್ಧ ಅಧಿಕೃತವಾಗಿ ಒಟ್ಟು 17 ಮೊಕದ್ದಮೆಗಳು ದಾಖಲಾಗಿದ್ದವು. ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದವು. ಚಳುವಳಿಯ ಪರಿಣಾಮವಾಗಿ ಅವರು 16 ದಿನಗಳ ಕಾಲ ಕಾರಾಗೃಹದಲ್ಲಿರಬೇಕಾಯಿತು. ಅವರ ಬಂಧನದ ನಂತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕನ್ನಡಪರ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ನಡೆಸಿದರು. ನಾಮಫಲಕದ ಪ್ರಶ್ನೆ ಕನ್ನಡಿಗರ ಆತ್ಮಗೌರವದ ಪ್ರತೀಕವಾಗಿ ರೂಪುಗೊಂಡಿತ್ತು. ಕನ್ನಡಕ್ಕೆ ಮೊದಲ ಸ್ಥಾನ ನೀಡಬೇಕು ಎಂಬ ಬೇಡಿಕೆ ಜನಾಂದೋಲನವಾಗಿ ಬೆಳೆಯಿತು. ಈ ನಿರ್ಧಾರ ಕನ್ನಡಿಗರ ದೀರ್ಘಕಾಲದ ಹೋರಾಟಕ್ಕೆ ದೊರೆತ ನ್ಯಾಯವಾಗಿತ್ತು. ಹಲವು ಪೀಳಿಗೆಗಳ ಕನ್ನಡ ಹೋರಾಟಗಾರರ ಕನಸಿಗೆ ದೊರೆತ ಮಾನ್ಯತೆಯಾಗಿತ್ತು. ಈ ಹೋರಾಟದ ಪರಿಣಾಮ ಇಂದು ರಾಜ್ಯಾದ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಿಂದ ಹಿಡಿದು ಜಿಲ್ಲೆಯ ಪಟ್ಟಣಗಳವರೆಗೆ ಸಾವಿರಾರು ನಾಮಫಲಕಗಳಲ್ಲಿ ಕನ್ನಡ ಪ್ರಮುಖವಾಗಿ ಕಾಣಿಸುತ್ತಿದೆ. ಕೇವಲ ಒಂದು ಸರ್ಕಾರಿ ಆದೇಶದ ಫಲವಲ್ಲ, ಅದರ ಹಿಂದೆ ದಶಕಗಳ ಕನ್ನಡದ ಹೋರಾಟದ ಇತಿಹಾಸವಿದೆ. ಅದರ ಹಿಂದೆ 17 ಮೊಕದ್ದಮೆಗಳನ್ನು ಎದುರಿಸಿದ ನಾಯಕನ ಧೈರ್ಯವಿದೆ. ಅದರ ಹಿಂದೆ 16 ದಿನಗಳ ಜೈಲು ವಾಸದ ತ್ಯಾಗವಿದೆ. ಕನ್ನಡದ ಅಕ್ಷರಗಳು ನಾಮಫಲಕಗಳಲ್ಲಿ ಹೆಮ್ಮೆಯಿಂದ ಹೊಳೆಯುವಂತೆ ಮಾಡಿದ ಈ ಚಳುವಳಿ ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿದೆ. ಆ ಹೋರಾಟಕ್ಕೆ ನಾಯಕತ್ವ ನೀಡಿದ ಟಿ.ಎ. ನಾರಾಯಣಗೌಡರು ಕನ್ನಡದ ಗೌರವಕ್ಕಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿದ ಹೋರಾಟಗಾರರ ಸಾಲಿನಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ.